ಹಾಯ್ ವೀರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ನಾನು ಭವಾನಿ. ಇವತ್ತಿನ ರೆಸಿಪಿಯಲ್ಲಿ ಎಲ್ರಿಗೂ ತುಂಬ ಇಷ್ಟವಾಗಿರುವಂತಹ ಮೆಣಸಿನ್ಕಾಯಿ ಬಜ್ಜಿ, ಹೀರೆಕಾಯಿ ಬೋಂಡ ಮತ್ತು ಆಲೂಗಡ್ಡೆ ಬೋಂಡನ ತುಂಬ ಈಸಿಯಾಗಿ ಟೇಸ್ಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗಂತೂ ಮಳೆಗಾಲ ಸ್ಟಾರ್ಟ್ ಆಗೋ ಸಮ್ಮರ್ ಮುಗ್ದು ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮತ್ತು ಯಾವ ಟೈಮಲ್ಲಾದರೂ ನಾವು ಬಾಯಿ ಸಪ್ಪೆ ಸಪ್ಪೆ ಅನಿಸ್ದಾಗ ನಾವು ಈ ರೀತಿ ಬೋಂಡ ಬಜ್ಜಿನ ಮಾಡ್ಕೊಂಡು ತಿಂತಾನೆ ಇರ್ತೀವಿ. ಅದೇ ಸಂಜೆ ಟೈಮ್ ಟೀ ಟೈಮಲ್ಲಿ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ನಾವು ಈ ಥರ ಒಂದು ಬಟ್ಲು ಕಡಲೆ ಹಿಟ್ಟನ್ನು ತಗೊಂಡು 3 ತರಕಾರಿ ಹಾಕಿ, ಅಂದರೆ 3 ಥರ ಬೋಂಡನ ಮಾಡ್ಕೊಂಡು ತಿಂತೀರಿ ಅಂದರೆ ಅದು ಸಖತ್ ಟೇಸ್ಟ್ ಇರುತ್ತೆ ಅಂತ. ಯಾಕಂದರೆ ಮಕ್ಕಳಿಗೆ ಮೆಣಸಿನ್ಕಾಯಿ ಬಜ್ಜಿ ಇಷ್ಟ ಆಗಲ್ಲ, ಅಂಥವ್ರಿಗೆ ಆಲೂಗಡ್ಡೆ ಬೋಂಡನ ಮಾಡಿಕೊಡ್ಬೋದು. ಇದು ಮೊದಲಿಗೆ ಮಾಡ್ಕೊಳಕ್ಕೆ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಬಟ್ಲಾಗಷ್ಟು, ಅಂದರೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ನಾನಿಲ್ಲಿ ಒಂದು ಚಿಕ್ಕ ಬಟ್ಲ ಆಗೋಷ್ಟು ಅಳತೆ ಪ್ರಕಾರ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಸ್ವಲ್ಪ ಜೀರಿಗೆ ಹಾಕಿದಷ್ಟು ಈ ಬೋಂಡ ಬಜ್ಜಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ನಾವು ಬಾಯಲ್ಲಿ ಅದನ್ನು ತಿಂತಾ ಇರೋವಾಗ ಜೀರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಸೋಡಾ ಮತ್ತು ಇದು ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಖಾರ ಜಾಸ್ತಿ ಬೇಕು ಅಂದವರು ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಗಟ್ಟಿಯಾಗಿ ಅಂದರೆ ನಾವು ಆ ಮೆಣಸಿನ್ಕಾಯಿನ ಇದಕ್ಕೆ ಅದ್ದಿದ ತಕ್ಷಣ ಈ ಒಂದು ಕಡಲೆ ಹಿಟ್ಟು ಮೆಣಸಿನ್ಕಾಯಿಗೆ ಫುಲ್ ಡಿಪ್ ಆಗಬೇಕು. ಈ ರೀತಿ ಕಲಿಸ್ಕೋಬೇಕು. ತುಂಬ ನೀರಾಗಾದರೆ ನಾವು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದು ಬಿಟ್ಕೊಳುತ್ತೆ, ಅಷ್ಟು ಚೆನ್ನಾಗಿರಲ್ಲ ಬಜ್ಜಿ. ನಾವು ಈ ಥರ ನಮ್ಮ ಬೆರಳನ್ನ ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಿದಾಗ ಬೆರಳು ಪೂರ್ತಿ ಹಿಟ್ಟು ಕವರ್ ಆಗಬೇಕು. ಈ ರೀತಿ ಕಲಿಸ್ಕೊಂಡ್ರೆ ನಾವು ಮೆಣಸಿನ್ಕಾಯಿ ಬಜ್ಜಿ ಹಾಕಿದಾಗ ಹೋಟೆಲಲ್ಲಿ ಸ್ಟೈಲಲ್ಲಿ ಸಿಗೋ ಥರ ಸ್ವಲ್ಪ ದಪ್ಪ ದಪ್ಪಾಗಿ ಚೆನ್ನಾಗಿರುತ್ತೆ. ಹೀರೆಕಾಯಿನೂ ಮತ್ತು ಪೊಟ್ಯಾಟೋನ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಒಂದು ಮೆಣಸಿನ್ಕಾಯಲ್ಲಿ 4 ಭಾಗ ಮಾಡ್ಕೊಂಡಿದ್ದೀನಿ, ಯಾಕಂದರೆ ದೊಡ್ಡದಿದ್ದರೆ ಅದು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಈಗ ಒಂದೊಂದೇ ಮೆಣಸಿನ್ಕಾಯಿನ ಕಲಸಿರೋ ಹಿಟ್ಟಲ್ಲಿ ಡಿಪ್ ಮಾಡಿ ಕಾದಿರೋ ಎಣ್ಣೆಗೆ ಬಿಡ್ತಾಯಿದ್ರೆ ಸಖತ್ತಾಗಿರುತ್ತೆ. ನೀವೇ ನೋಡ್ಬೋದು. ಈ ಫುಲ್ಲು ನಾನು ಏನು ಕಡಲೆ ಹಿಟ್ಟನ್ನ ಹಾಕಿದ್ದೀನೋ ಅದು ಒಂಚೂರೂ ಬಿಡದೇನೆ ಮೆಣಸಿನ್ಕಾಯಿ ಬಜ್ಜಿ ಸಖತ್ ಟೇಸ್ಟಾಗಿರುತ್ತೆ. ಮತ್ತು ನಾನು ಹಾಕಿರೋ ಖಾರದ ಪುಡಿ, ಜೀರಿಗೆ ಇದೆಲ್ಲ ಫ್ಲೇವರು ಮೆಣಸಿನ್ಕಾಯಿ ಬಜ್ಜಿಯಲ್ಲಿ. ಮೆಣಸಿನ್ಕಾಯಿನೇ ಮೊದಲು ಖಾರ ಇರುತ್ತೆ, ಅಂಥದ್ರಲ್ಲಿ ಈ ಮೆಣಸಿನ್ಕಾಯಿ ಸಖತ್ ಟೇಸ್ಟ್ ಇರುತ್ತೆ. ಇದಕ್ಕೆ ಈರುಳ್ಳಿ ಮತ್ತು ಸ್ವಲ್ಪ ಉಪ್ಪು, ಖಾರದ ಪುಡಿ ಮಿಕ್ಸ್ ಮಾಡಿಕೊಂಡು ಮೆಣಸಿನ್ಕಾಯಿ ಬಜ್ಜಿನ ತಿಂದರೆ ಸಖತ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಈಗ ಹೀರೆಕಾಯಿ ಬಜ್ಜಿನೂ ಇದಕ್ಕೆ ಮಾಡ್ಕೊಳ್ಳೋಣ. ಅದೇ ಹಿಟ್ಟಲ್ಲೇ ಹೀರೆಕಾಯಿನ ಈ ರೀತಿ ಸ್ಲೈಸ್ ಮಾಡಿಕೊಂಡು ಹಾಕ್ಕೋಬೋದು. ಮನೆಯಲ್ಲಿ ಒಬ್ರಿಗೆ ಮೆಣಸಿನ್ಕಾಯಿ ಇಷ್ಟ ಆಗುತ್ತೆ, ಒಬ್ರಿಗೆ ಹೀರೆಕಾಯಿ ಇಷ್ಟ ಆಗುತ್ತೆ, ಒಬ್ರಿಗೆ ಪೊಟ್ಯಾಟೊ ಇಷ್ಟ ಆಗುತ್ತೆ. ಅಂಥವ್ರಿಗೆ ನಾವು ಈ ಥರ ಮಾಡಿಕೊಟ್ಟಾಗ ಇಷ್ಟಪಟ್ಕೊಂಡು ತಿಂತಾರೆ. ತುಂಬ ರುಚಿ ಇರುತ್ತೆ ಮತ್ತು ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಜಾಸ್ತಿ ಸೋಡಾನೂ ಹಾಕಿಲ್ಲ, ಸಖತ್ ಟೇಸ್ಟ್ ಇರುತ್ತೆ. ಒಂದ್ಸರಿ ಇದನ್ನು ಟ್ರೈ ಮಾಡಿದ್ರೆ ಸಂಜೆ ಟೀ ಟೈಮಲ್ಲಿ ಮನೇಲಿ ದೊಡ್ಡೋರಿಗೆ ನಾವು ಈ ಥರ ಮಾಡಿಕೊಟ್ಟಾಗ ಅವರು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಈಗ ಪೊಟ್ಯಾಟೊ, ಆಲೂಗಡ್ಡೆನೂ ಅಷ್ಟೇ, ಎಣ್ಣೆಲಿ ಹಾಕಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗಿದ ತಕ್ಷಣವೇ ಒಳಗಡೆನೂ ಬೆಂದಿರುತ್ತೆ. 3 ಥರದ ಬಜ್ಜಿ ರೆಸಿಪೀಸ್ನ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಸಪೋರ್ಟ್ ಮಾಡಿ, ವಿಡಿಯೋಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೆ ಸಾಸ್ ಹಾಕ್ಕೊಂಡು ತಿಂದ್ರೂ ಸಖತ್ ಟೇಸ್ಟ್ ಇರುತ್ತೆ ಆಲೂಗಡ್ಡೆ ಬೋಂಡಕ್ಕೆ. ಮತ್ತು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದ್ರ ಮೇಲೆ ಹಾಕ್ಕೊಂಡು ತಿಂದ್ರೂ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.